ಹೆಲೋ ಬ್ಯೂಟಿಫುಲ್ ಸೋಲ್ಸ್, ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಕ್ವಶನ್ ಮಾಡೋಣ ಅಂತ ಹೇಳಿದ್ರೆ, ಅವ್ರು ನಿಮ್ಮ ಲೈಫಲ್ಲಿ ಯಾಕೆ ಬಂದಿದ್ದರು ಅಥವಾ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕ್ವಶನ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಮೇಲೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಸಹ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ಯಾವ್ಯಾವ ಕಾರ್ಡ್ ಏನೇನು ಹೇಳ್ತಿದೆ ಅಂತ. ಓಕೆ, ಇದರಲ್ಲಿ ಯಾವ ಥರ ಎನರ್ಜಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ಅವ್ರು ಬಂದಿರಬಹುದು ಅಥವಾ ಬಂದು ಹೋಗಿರ್ಬೋದು, ಇಲ್ಲಾಂದರೆ ಬ್ರೇಕಪ್ ಆಗೋ ಸ್ಟೇಜಲ್ಲಿರುತ್ತೆ. ಈವನ್ ಫ್ರೆಂಡ್ಶಿಪ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಬಂದಿರಬಹುದು, ಬರ್ತಾ ಇರ್ಬೋದು, ಏನಾದರೂ ಆಗಿರ್ಬೋದು. ಸೊ ಏನಂತ ಹೇಳಿದ್ರೆ, ನಿಮ್ಮ ಸೆಲ್ಫ್ನ ರಿಯಲೈಸ್ ಮಾಡೋಕ್ಕೋಸ್ಕರ, ಓಕೆ, ಇವಾಗ ನಿಮ್ಮದೊಂದು ಪರ್ಪಸ್ ಅಂತ ಇರುತ್ತಲ್ವ, ಸೋಲ್ ಪರ್ಪಸ್ ಅಂತ, ಅದನ್ನು ರಿಯಲೈಸ್ ಮಾಡೋಕ್ಕೆ ಇವ್ರು ಬಂದಿದ್ದಾರೆ ಅಥವಾ ಬಂದು ಹೋಗಿರಲೂಬಹುದು. ಸೊ ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಅವ್ರು ಎಂಟರ್ ಆದಮೇಲೆ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ಇಲ್ಲ ಅಂತ ಹೇಳಿದ್ರೆ ಸ್ಪಿರಿಚುವಾಲಿಟಿ ಕಡೆ ನಿಮಗೆ ಇಂಟ್ರೆಸ್ಟ್ ಹೋಗಿರುತ್ತೆ, ಇಲ್ಲ ಅಂತ ಏನಾದರೂ ಆಗಿರ್ಬೋದು. ಸೊ ಆ ಥರ ಚೇಂಜಸ್ ಕಾಣಿಸ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಸೆಲ್ಫ್ ಬಗ್ಗೆ ಅವೇರ್ನೆಸ್, ನಿಮ್ಮ ಸೋಲ್ ಪರ್ಪಸ್ನ ಅವೇರ್ನೆಸ್ ಮಾಡೋಕ್ಕೋಸ್ಕರ ಅವ್ರು ಕೆಲವೊಬ್ಬರು ಲೈಫಲ್ಲಿ ಅವ್ರು ಬಂದಿದ್ದಾರೆ. ನಿಮ್ಮ ಲೈಫಲ್ಲಿ ನೀವು ಯಾರು ನೆನೆಸ್ಕೊಂಡಿದ್ದೀರೋ ಅಥವಾ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ರೀಡಿಂಗ್ ರೆಸೋನೇಟ್ ಆದರೆ ಎಸ್ಪೆಷಲಿ. ಸೊ ಏನಂತ ಹೇಳಿದ್ರೆ, ಅವ್ರು ನಿಮ್ಮ ಲೈಫಲ್ಲಿ ಬಂದಿರೋದು ನಿಮ್ಮ ಸೋಲ್ ಪರ್ಪಸ್, ಸೋಲ್ಗೆ ಒಂದು ಸ್ವಿಚ್. ಓಕೆ, ಒಂದು ಸೋಲ್ ಕಾಂಟ್ರಾಕ್ಟ್ ಆಗಿದೆ. ನಾನು ಈ ಲೈಫಲ್ಲಿ ಬಂದು ನಿನಗೆ ಈ ಥರದ್ದು ಲೆಸನ್ ನಾನು ಕಲಿಸ್ತೀನಿ. ಸೊ ಅದಾದಮೇಲೆ ನನ್ನ ಕೆಲಸ ಮುಗಿಯುತ್ತೆ, ನಾನು ಹೋಗ್ತೀನಿ ಅನ್ನೋ ಥರದ್ದು. ಸೊ ಇದು ನಿಮ್ಮ ಸೆಲ್ಫ್ ರಿಯಲೈಸೇಷನಿಗೋಸ್ಕರ ಬಂದಿರೋ ರಿಲೇಷನ್ಶಿಪ್. ಇನ್ನೊಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಿಮಗೆ ಮನಿ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡೋಕ್ಕೋಸ್ಕರ ಈ ಸಂಬಂಧ ಕ್ರಿಯೇಟ್ ಆಗಿದೆ. ಅಥವಾ ಅದು ಬ್ರೇಕು ಆಗಿರ್ಬೋದು. ನೀವು ಅವ್ರನ್ನ ನಂಬಿ ಇನ್ವೆಸ್ಟ್ ಮಾಡಿರಬಹುದು, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಂಬಿ ಬಲ್ಕಾಗಿ ಅಮೌಂಟ್ ಕೊಟ್ಟಿರಬಹುದು. ಸೊ ಇದು ಹೇಗೆ ಅಂತ ಹೇಳಿದ್ರೆ, ನೀವು ಅಯ್ಯೋ ದೇವ್ರೆ ಹೋಗ್ಬಿಡ್ತಲ್ಲ, ಇದು ಹೆಂಗೆ ನಂಬಿಟ್ಟು ಕೊಟ್ಟು. ಸೊ ಇಲ್ಲೇನು ತೋರಿಸ್ತಿದೆ ಅಂತ ಹೇಳಿದ್ರೆ, ಒಂದು ಫೈನಾನ್ಷಿಯಲಿ ನಿಮ್ಮ ಲೈಫಲ್ಲಿ ಒಂದು ಅಹಂ ಇರಬಹುದು, ಅಥವಾ ಒಂದು ಓವರ್ ಟ್ರಸ್ಟ್ ಮಾಡೋದಾಗಲಿ. ನಿಮ್ಮನ್ನು ನೀವು ನಂಬಿಲ್ಲ ಅಂದರೂ ಅವ್ರನ್ನ ನಂಬಿ, ಅಥವಾ ನಿಮಗೆ ನೀವು ಇನ್ವೆಸ್ಟ್ ಮಾಡಿಲ್ಲ, ನಿಮಗೋಸ್ಕರ ನೀವೇನು ಕೊಟ್ಟಿಲ್ಲ, ನೀವು ಸೆಲ್ಫ್ ಲವ್ ಬಿಟ್ಟು ಅವರಿಗೋಸ್ಕರ ಇನ್ವೆಸ್ಟ್ ಮಾಡಿರ್ತಾರೆ, ಬಟ್ ಅವ್ರು ನಂಬಿ ಅದನ್ನು ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಮನಿ ಮ್ಯಾಟ್ರಲ್ಲಿ ನಿಮಗೆ ಬುದ್ಧಿ ಕಲ್ಸೋಕ್ಕೋಸ್ಕರ ಇವ್ರು ಬಂದಿದ್ದಾರೆ. ಸೊ ಇದಾದ ಮೇಲಿಂದ ನೀವು ನೋಡಿದ್ರೆ ತುಂಬಾ ಮನಿ ಬಗ್ಗೆ ಸೇಫಾಗಿರ್ತೀರಾ. ಸ್ವಲ್ಪ ನಿರ್ಲಕ್ಷ್ಯ ಕಮ್ಮಿ ಮಾಡಿ ತುಂಬ ಸೇಫಾಗಿ, ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡ್ತಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಕೆಲವೊಬ್ಬರು ಲೈಫಲ್ಲಿ ಇವಾಗ ಅವ್ರು ಏನು ಬಂದಿದ್ದಾರೋ ಅದೊಂದು ಇಲ್ಯೂಷನ್ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಅವರು ಒಂದು ಪಾರ್ಟ್ ಒಳ್ಳೇದು ಮಾಡಿದರೆ ಒಂದು ಪಾರ್ಟ್ ಕೆಟ್ಟದ್ದು ಮಾಡಿರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಮ ಲೈಫಲ್ಲಿ ಏನೋ ಒಂದರಿಂದ ನೀವು ಹೊರಗಡೆ ಬರೋಕ್ಕೆ ಆಗ್ತಿರಲ್ಲ. ಲೈಕ್ ಯಾವುದಾದ್ರೂ ಒಂದು ಹ್ಯಾಬಿಟ್ಸ್, ಲೈಕ್ ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು, ಅಥವಾ ಒಂದು ಟೆನ್ಷನ್, ಅದರಿಂದ ನಿಮ್ಮನ್ನು ಹೊರಗಡೆ ತಂದಿದ್ದಾರೆ. ಬಟ್ ಅವರು ಇನ್ನೊಂದು ರೀತಿದು ಟೆನ್ಷನ್ನ ನಿಮ್ಮ ಮೇಲೆ ಹಾಕಿದ್ದಾರೆ. ಸೊ ಇದರಿಂದ ರಿಮೂವ್ ಮಾಡಿ, ಓಕೆ, ಹೇಗೆ ಅಂತಂದರೆ, ಬಾಣಲಿಯಿಂದ ತೆಗೆದು ಡೈರೆಕ್ಟ್ ಬೆಂಕಿಗೆ ಹಾಕ್ತಾನೆ, ಬಾಣಲಿಯಿಂದ ತೆಗೆದು ಸೇವ್ ಮಾಡಿದೆ ಅಂಥೇಳಿ ಬೆಂಕಿಗೆ ಹಾಕ್ದಂಗೆ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಹೇಗೆ ನಿಮ್ಮ ಲೈಫಲ್ಲಿ ನಿಮ್ಮ ಫಸ್ಟ್ ಒಂದು ಫೇಸ್ ಅಲ್ಲಿ ನಿಮ್ಗೆ ಏನು ಫೀಲ್ ಇತ್ತು ಅಂತ ಹೇಳಿದ್ರೆ, ಇವ್ರು ನನಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ಸೊ ಈ ಥರ ನನ್ನ ಪ್ಯಾಟರ್ನ್ ಇತ್ತು, ನಾನು ಸರಿ ಮಾಡ್ಕೊಂಡಿದ್ದೀನಿ ಅಂತ ಫೀಲ್ ತರಿಸಿದ್ರು. ಆದರೆ ಒಂದು ಸಲ ನೀವು ಆ ಫೀಲಲ್ಲಿ ಬಿದ್ದಾದಮೇಲೆ ಅವ್ರೇನು ಮಾಡಿದ್ದಾರೆ, ಓಕೆ, ನಾನು ಇನ್ನೂ ಬೆಟ್ರಾಗಿ ನಿನಗೆ ಲೆಸನ್ ಕಲಿಸ್ತೀನಿ ಅನ್ನೋ ಥರ ಕಲಿಸಿ ಹೋಗಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಹೋಗೋ ಫೇಸಲ್ಲೂ ಇರುತ್ತೆ, ಲೈಕ್ ಬ್ರೇಕಪ್ ಆಗಿ. ಸೊ ಇವ್ರು ನಿಮ್ಮ ಲೈಫಲ್ಲಿ, ಇನ್ನೂ ಕೆಲವೊಬ್ಬರು ಲೈಫಲ್ಲಿ ಇವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಜೊತೆ ಕಂಪ್ಲೀಟಾಗಿ ಒಂದು ಫುಲ್ಫಿಲ್ಮೆಂಟ್ ಆಫ್ ಲೈಫ್ ಫುಲ್ಫಿಲ್ ಆಗಿ
ಲೈಫ್ನ ಲೀಡ್ ಮಾಡಬೇಕು, ಲೈಕ್ ಒಂದು ಪುಟ್ಟ ಮನೆ, ಹಸ್ಬೆಂಡ್, ವೈಫ್, ಮಕ್ಕಳು, ಒಂದು ಬ್ಯೂಟಿಫುಲ್ ಫ್ಯಾಮಿಲಿ, ಪುಟಾಣಿ ಫ್ಯಾಮಿಲಿ, ಲೈಕ್ ಫುಲ್ ಕನಸು ಕಟ್ಟು ಬಂದಿದ್ದಾರೆ. ಬಟ್ ನಿಮ್ದು ಏನೋ ಒಂದು ಏನು ಹೇಳ್ಬೋದು, ನಿಮ್ಮೊಂದು ಬ್ಯಾಡ್ ಹ್ಯಾಬಿಟ್ಸಿಂದ ಇರ್ಬೋದು, ಅಥವಾ ನಿಮ್ಮದು ಸಿಟ್ಟಿಂದ, ಅಥವಾ ಏನೋ ಒಂದು ವಿಷಯ ಅವ್ರಿಗೆ ತುಂಬ ಹರ್ಟ್ ಆಗಿದೆ. ಸೊ ಅದರಿಂದ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅವರು ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ಡ್ರೀಮ್ ಇಟ್ಕೊಂಡು ನಿಮ್ಮ ಲೈಫಲ್ಲಿ ಬಂದರು. ಬಟ್ ನೀವು ಅವ್ರ ಹಾರ್ಟ್ನ ಬ್ರೇಕ್ ಮಾಡಿದ್ರಿ. ಅವ್ರು ಹೇಳಿದ್ದು ಕೇಳ್ದೇನೋ ಅಥವಾ ಏನಾದರೂ ಆಗಿರಬಹುದು. ಬಟ್ ಇವಾಗ ಅವ್ರು ತುಂಬಾ ಹರ್ಟ್ ಆಗಿಬಿಟ್ಟು ನಿಮ್ಮಿಂದ ದೂರ ಇರೋಕ್ಕೆ ನೋಡ್ತಾ ಇದ್ದಾರೆ. ಸೊ ಇದು ಬೇಡ, ನಮಗೆ ಅಲ್ವೇನೋ ಅಂಥೇಳಿ ಅವರು ಒಳಗಡೆನೇ ತುಂಬಾ ಹರ್ಟ್ ಇದೆ. ಬಟ್ ಅದನ್ನು ತೋರಿಸ್ದೆ. ಬಟ್ ಅವ್ರದ್ದು ಇಂಟೆನ್ಷನ್ ವಾಸ್ ಪ್ಯೂರ್, ಕಂಪ್ಲೀಟ್ಲಿ ಪ್ಯೂರ್ ಆಗಿತ್ತು. ಯಾವುದೇ ರೀತಿ ಕೆಟ್ಟ ಇಂಟೆನ್ಷನ್ ಇರಲಿಲ್ಲ. ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಮಾತ್ರ ಅವ್ರ ಹತ್ರ ಇದ್ದಿದ್ದು. ಸೊ ಇನ್ನೂ ಕೆಲವೊಬ್ಬರು ಲೈಫಲ್ಲಿ ಇವರು ಒಂದು ಏನು ಹೇಳ್ಬೋದು, ಫೈರಿ ಎನರ್ಜಿ ಅಂದರೆ ಅಲ್ಲ, ಲೈಕ್ ಏರ್ ಲೈಕ್ ಎನರ್ಜಿ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ಇವರು ಒಂದು ಮದರ್ಲಿ ಫೀಲ್ ಕೊಡೋಕ್ಕೋಸ್ಕರ ಬಂದಿದ್ದಾರೆ. ಮದರ್ಲಿ ಫೀಲ್, ಕಂಪ್ಲೀಟ್ ಆಫ್ ಎಮೋಷನ್ಸ್ ಇರುತ್ತೆ. ಆಮೇಲೆ ಬಟ್ ಸ್ವಲ್ಪ ಡಾಮಿನೆಂಟ್ ಅನ್ಬೋದು, ಡಾಮಿನೆಂಟ್ ನೇಚರ್ ಇದೆ ಇವರಿಗೆ. ಬಟ್ ಇವ್ರ ಇಂಟೆನ್ಷನ್ ಬಂದುಬಿಟ್ಟು ನಿಮ್ಮನ್ನು ಲೈಕ್ ಹಾಳು ಮಾಡಬೇಕು ಅಂಥದ್ದೇನೂ ಇಲ್ಲ. ನಿಮ್ಮ ಜೊತೆ ಹ್ಯಾಪಿಯಾಗಿರಬೇಕು. ಬಟ್ ನಾನು ಹೇಳಿದ್ದೆ ನಡಿಬೇಕು ಅನ್ನೋ ಇಂಟೆನ್ಷನ್. ಅದರಿಂದ ನಿಮ್ಮ ಮಧ್ಯ ಮನಸ್ತಾಪ ಬಂದು ಸಪ್ರೇಟ್ ಆಗಿರಬಹುದು ಅಥವಾ ಆಗೋ ಚಾನ್ಸಸ್ ಇದೆ. ಸೊ ನೀವು ನೋಡಿಕೊಂಡು ಮಾತಾಡಿಕೊಂಡು, ಕಮ್ಯುನಿಕೇಷನ್ ಈಸ್ ದ ಕೀ. ಸೊ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಗೆ ಅವ್ರು ಎಷ್ಟು ಮುಖ್ಯ ಅನ್ನೋದನ್ನ ನೀವು ಕೂತ್ಕೊಂಡು ಮಾತಾಡಿದ್ರೆ, ಲೈಕ್ ಅವ್ರ ನೀಡ್ಸ್ನೂ ನೀವು ಅರ್ಥ ಮಾಡಿಕೊಂಡು, ಕೆಲವೊಬ್ಬರು ನ್ಯೂಮರಾಲಜಿ ಪ್ರಕಾರ ಈ ಮೂಲಾಂಕ್ 1 ಅಂತ ಹೇಳ್ತಾರಲ್ವ, ಅವ್ರು ಸ್ವಲ್ಪ ಡಾಮಿನೆಂಟ್ ಇರ್ತಾರೆ. ಅವರಿಗೆ ಓಕೆ, ನೀನೇ ರಾಣಿ, ನೀನೇ ರಾಜ ಅನ್ನೋ ಥರ ನೀವು ಜಸ್ಟ್ ಫೀಲ್ ಕೊಟ್ಟರೆ ಸಾಕು. ನೀವು ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡಿ, ಓಕೆ ನೀನು ಹೇಳಿದ್ದೆ ನಡೆಯುತ್ತೆ ಅನ್ನೋ ಥರ ಫೀಲ್ ಕೊಟ್ರೇ ಸಾಕು. ಅವರು ಹ್ಯಾಪಿಯಾಗಿರ್ತಾರೆ. ಅವ್ರಿಗೆ ಅಷ್ಟೇ ಬೇಕಾಗಿರೋದು, ಲೈಕ್ ನಾನು ಡಾಮಿನೆಂಟ್, ನಾನು ಹೇಳ್ದಂಗೆ ನಡಿಬೇಕು ಅಷ್ಟೇ. ಅವ್ರನ್ನ ನೀವು ಮನ ಗೆಲ್ಲಬೇಕು ಅಂತ ಹೇಳಿದ್ರೆ ಇದೆ ಮೂಲಾಂಕ್ 1 ಇರೋರು, ಸರಿನಾ? ಆಮೇಲೆ ನೆಕ್ಸ್ಟು ಕೆಲವೊಬ್ಬರು ಲೈಫಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಇವರು ಆದಷ್ಟು ಟ್ರೈ ಮಾಡ್ತಿದ್ದಾರೆ ನಿಮ್ಮನ್ನು ಲೈಕ್ ಕೆಲವೊಂದು ಸಿಚುವೇಷನಿಂದ ಹೊರಗಡೆ ತರೋಕ್ಕೆ. ತುಂಬ ಫೈಟ್ ಮಾಡ್ತಿದ್ದಾರೆ, ಫ್ಯಾಮಿಲಿಯಲ್ಲಾಗಲಿ ಅಥವಾ ನಿಮ್ಮ ಜೊತೆನೇ ಆಗಲಿ. ನಿಮ್ಮನ್ನು ಒಳ್ಳೆ ದಾರಿಗೆ ತರೋದಷ್ಟೇ ಅವ್ರ ಇಂಟೆನ್ಷನ್ ಆಗಿರುತ್ತೆ. ಬಟ್ ನೀವೇನು ಮಾಡ್ತಿದ್ದೀರಾ ಕೇಳ್ತಿಲ್ಲ. ಸೊ ಅದರಿಂದ ಅವರಿಗೆ ತುಂಬಾ ಹರ್ಟ್ ಆಗಿದೆ. ಸೊ ಅವ್ರು ತುಂಬಾ ಲೈಕ್ ಕಂಪ್ಲೀಟ್ಲಿ ದೇ ಆರ್ ಇನ್ ಲವ್. ಸೊ ಇಂಥವ್ರನ್ನ ಮಿಸ್ ಮಾಡ್ಕೋಬೇಡಿ. ಏನಾದರೂ ಮನಸ್ತಾಪ ಅಥವಾ ಏನೋ ಇದ್ರೂ ಕಮ್ಯುನಿಕೇಷನ್ ಈಸ್ ಅ ಕೀ ಅಂತ ಹೇಳ್ದಂಗೆ ರಿಲೇಷನ್ಶಿಪ್ಪಲ್ಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಓಕೆ ನಿನಗೆ ಯಾವ ಥರ ಬೇಕು, ಏನು ಅಟ್ಲೀಸ್ಟ್ ಅವ್ರು ಏನು ಹೇಳಕ್ಕೆ ಬರ್ತಿದ್ದಾರೆ ಅನ್ನೋದನ್ನ ಅಟ್ಲೀಸ್ಟ್ ಕೇಳಿ. ಆವಾಗಲಾದರೂ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಅದರಿಂದ ಲೈಕ್ ಇವ್ರು ನಿಮ್ಮ ಲೈಫಲ್ಲಿ ಬಂದಿರೋದು ನಿಮ್ಮನ್ನು ಚೆನ್ನಾಗಿ ಮಾಡೋಕ್ಕೆ. ಬಟ್ ನೀವು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಆ ಚೇಂಜಸ್ನ. ಓಕೆ ನಾನು ಇವ್ರಿಗೋಸ್ಕರ, ಇವ್ರು ನನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದಾರೆ, ನಾನು ಚೇಂಜ್ ಮಾಡ್ಕೋಬೇಕು. ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಏನಾದರೂ ಒಂದು ಸ್ಟಾರ್ಟ್ ಮಾಡು ನನ್ನ ಜೊತೆಗೆ. ಹಂಗಿರೋರು ಸಿಗುವಾಗ ನೀವು ಅಟ್ಲೀಸ್ಟ್ ಅದಕ್ಕೆ ಬೆಲೆ ಕೊಡಬೇಕಲ್ವ. ಅವ್ರು ಎಲ್ಲದನ್ನೂ ಬಿಟ್ಟು ನಿಮ್ಮನ್ನು ಚೂಸ್ ಮಾಡಿ, ನಾನು ಬೆಳಿಬೇಕು, ಸಕ್ಸಸ್ಫುಲ್ ಆಗಬೇಕು ಜೊತೆಗೆ ಅಂತ ಬರುವಾಗ ನೀವು ಅದಕ್ಕೆ ವ್ಯಾಲ್ಯೂ ಮಾಡಬೇಕು. ಸೊ ಈ ಥರ ಎನರ್ಜಿನ ಇದು ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಇನ್ನೂ ರೀಡಿಂಗ್ಸಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ನೀವು ನೆನೆಸಿದ ವಿಷಯ ಎಲ್ಲ ಆ ಡಿವೈನ್ ಪ್ರೆಸೆನ್ಸಿಂದ, ಡಿವೈನ್ ಆಶೀರ್ವಾದದಿಂದ ಎಲ್ಲನೂ ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.